ದರ್ಶನ್ ಯಾವುದೇ ಕ್ಷಣದಲ್ಲೂ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಈಗಾಗಲೇ ಡಿಸ್ಚಾರ್ಜ್ ಪ್ರಕ್ರಿಯೆ ಕೂಡ ಆರಂಭ ಆಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ರು ದರ್ಶನ್. ಈಗಾಗಲೇ ಸಾಕಷ್ಟು ದಿನಗಳಿಂದ ಆಸ್ಪತ್ರೆಯಲ್ಲೇ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ರು. ಈಗ ಆಸ್ಪತ್ರೆಯ ಹೊರಭಾಗದಲ್ಲಿ ಪತ್ನಿ ವಿಜಯಲಕ್ಷ್ಮಿ ಅವರ ಕಾರು ಕೂಡ ಕಂಡು ಬರ್ತಾ ಇದೆ. ಯಾವುದೇ ಕ್ಷಣದಲ್ಲೂ ಕೂಡ ದರ್ಶನ್ ರಿಲೀಸ್ ಆಗುವಂತಹದ್ದು ಸಾಧ್ಯತೆಗಳಿದೆ. ಯಾಕೆಂದ್ರೆ ಈಗಾಗಲೇ ಡಿಸ್ಚಾರ್ಜ್ ಪ್ರಕ್ರಿಯೆ ಕೂಡ ಆರಂಭ ಆಗಿದೆ ಅನ್ನುವಂತಹ ಮಾಹಿತಿ ಇರೋದ್ರಿಂದ ಯಾವುದೇ ಕ್ಷಣದಲ್ಲೂ ಕೂಡ ರಿಲೀಸ್ ಆಗಬಹುದು. ಹೀಗಾಗಿ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳು ಕೂಡ ಆಗಿದೆ. ನಾವು ಗಮನಿಸ್ತಾ ಇರೋ ಹಾಗೆ ಆಸ್ಪತ್ರೆಯ ಆವರಣದಲ್ಲಿ ಪತ್ನಿ ವಿಜಯಲಕ್ಷ್ಮಿ ಅವರ ಕಾರ್ ಕೂಡ ಇದೆ. ಆಸ್ಪತ್ರೆಯ ಬಳಿಯ ಕಾರನ್ನ ಅಲ್ಲಿನ ಅವರ ಕಾರು ಚಾಲಕ ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ದರ್ಶನ್ ಅವರ ಕರ್ಕೊಂಡು ಹೋಗೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಆಗ್ತಾ ಇರುವಂತದನ್ನ ನಾವಿಲ್ಲಿ ಗಮನಿಸಬಹುದು. ಹೊಸಕೆರೆ ಹಳ್ಳಿಯ ಫ್ಲಾಟ್ಗೆ ತೆರಳುವಂತಹ ಸಾಧ್ಯತೆಗಳು ಇದೆ. ಪತ್ನಿ ವಿಜಯಲಕ್ಷ್ಮಿ ಫ್ಲಾಟ್ಗೆ ತೆರಳಲಿದ್ದಾರೆ ಕೊಲೆ ಆರೋಪಿ ದರ್ಶನ್ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂಥದ್ದು. ನೋಡಿ, ಅವರ ಕಾರ್ ಕೂಡ ಹೊರಗಡೆ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇದು ಬಿಜಿಎಸ್ ಆಸ್ಪತ್ರೆಯ ಆವರಣ. ಕೆಂಗೇರಿಯಲ್ಲಿರುವಂತಹ ಬಿಜಿಎಸ್ ಆಸ್ಪತ್ರೆಯಲ್ಲಿ ಸಾಕಷ್ಟು ದಿನದಿಂದ ಅಲ್ಲಿಯೇ ಇದ್ರು. ಅಂದ್ರೆ ಜೈಲಿನಲ್ಲಿ ಇದ್ದಂಥ ಸಂದರ್ಭದಲ್ಲೇ ದರ್ಶನ್ ಅವರಿಗೆ ಹೆಲ್ತ್ ಇಶ್ಯೂಸ್ ಬಂತು. ಹಾಗಾಗಿ ಅವರು ಸರ್ಜರಿಯನ್ನು ಮಾಡಿಸಲೇಬೇಕಾಗತ್ತೆ. ಸರ್ಜರಿ ಮಾಡಿಸದೇ ಇದ್ದರೆ ಮುಂದೆ ಅದರ ಪರಿಣಾಮ ಕೆಟ್ಟದಾಗಿರುತ್ತೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈದ್ಯರು ಕೊಟ್ಟಂತಹ ಮಾಹಿತಿ, ಅಲ್ಲಿನ ವಕೀಲರು ಅದನ್ನು ಪ್ರಸ್ತಾಪ ಮಾಡಿದಾಗ ಹೈಕೋರ್ಟ್ ಅವರಿಗೆ ಮಧ್ಯಂತರ ಜಾಮೀನನ್ನು ಕೂಡ ನೀಡಿತ್ತು. ಆ ಮಧ್ಯಂತರ ಜಾಮೀನನ್ನು ಪಡೆದು ಆಸ್ಪತ್ರೆಯಲ್ಲೇ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಂತಹ ದರ್ಶನ್ ಅವರು ಸದ್ಯ ಈಗ ಅವರಿಗೆ ಜಾಮೀನು ಮಂಜೂರಾಗಿದ್ರೂ ಕೂಡ ಅವರು ಸರ್ಜರಿ ಏನು ಮಾಡಿಸ್ಕೊಂಡಿಲ್ಲ. ಸದ್ಯ ಸರ್ಜರಿ ಬೇಡ ಅಂತ ಹೇಳಿ ವೈದ್ಯರು ಹೇಳ್ತಾ ಇದ್ದಾರೆ. ಅಂದರೆ ಫಿಸಿಯೋಥೆರಪಿ ಮುಖಾಂತರವಾಗಿ ಅವರನ್ನು, ಅಂದರೆ ವ್ಯಾಯಾಮ ಮಾಡಿಸೋ ಮುಖಾಂತರವಾಗಿ ಅವರನ್ನು ಗುಣಮುಖ ಮಾಡಬಹುದು ಅನ್ನುವಂತಹ ಒಂದಷ್ಟು ವಿಚಾರಗಳನ್ನು ತಿಳಿಸಿದರು. ಹೀಗಾಗಿ ಇವತ್ತು ದರ್ಶನ್ ಅವರು ಡಿಸ್ಚಾರ್ಜ್ ಆಗ್ತಾರೆ ಅನ್ನುವಂಥದ್ದು. ಹಾಗಾಗಿ ಅದಕ್ಕೆ ಬೇಕಾದಂತಹ ಎಲ್ಲ ಪ್ರಕ್ರಿಯೆಗಳು ಕೂಡ ಈಗ ಸದ್ಯ ಆರಂಭ ಆಗಿದೆ. ಆ ಎಲ್ಲ ಪ್ರಕ್ರಿಯೆಗಳು ಮುಗಿದ ನಂತರದಲ್ಲಿ ದರ್ಶನ್ ಅವರು ಡಿಸ್ಚಾರ್ಜ್ ಆಗಿ ನಂತರ ಅವರ ಹೊಸಕೆರೆ ಹಳ್ಳಿಯಲ್ಲಿರುವಂತಹ ಫ್ಲಾಟ್ಗೆ ತೆರಳುತ್ತಾರೆ ಅನ್ನುವಂತಹ ಮಾಹಿತಿ. ಸದ್ಯ ಪತ್ನಿ ವಿಜಯಲಕ್ಷ್ಮಿ ಅವರ ಕಾರ್ ಕೂಡ ಹೊರಗಡೆ ಇದೆ. ಹೀಗಾಗಿ ಅವರು ಕೂಡ ಬಂದಿರುವಂತಹ ಸಾಧ್ಯತೆಗಳಿದೆ. ಗಮನಿಸ್ತಾ ಇರೋ ಹಾಗೆ ನಿನ್ನೆ ಕೂಡ ಅವರು ದರ್ಶನ್ ಅವರು ಈ ಫಾರ್ಮಾಲಿಟೀಸ್ನೆಲ್ಲ ಮುಗಿಸೋಕೆ ಅಂತ ಹೇಳಿ ಕೋರ್ಟ್ಗೆ ಬಂದಂಥ ಸಂದರ್ಭದಲ್ಲಿ, ಅಂದರೆ ಜಾಮೀನು ಪ್ರಕ್ರಿಯೆಯ ಫಾರ್ಮಾಲಿಟೀಸ್ ಏನಿತ್ತು ಅದನ್ನು ಮುಗಿಸೋಕೆ ಬಂದಂಥ ಸಂದರ್ಭದಲ್ಲೂ ಕೂಡ ಅವರು ಕುಂಟ್ಕೊಂಡೇ ಅಂದರೆ ಒಂದು ರೀತಿ ಅಷ್ಟು ಹೆಲ್ದಿಯಾಗಿ ಇರಲಿಲ್ಲ. ಹೀಗಾಗಿ ಅವರು ಇನ್ನೂ ಕೆಲ ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಇರ್ತಾರೇನೋ ಅನ್ನುವಂಥ ಒಂದಷ್ಟು ಲೆಕ್ಕಾಚಾರ ಹಾಕಲಾಗ್ತಾ ಇತ್ತು. ಆದರೆ ಈಗ ಸದ್ಯ ಏನು ಡಿಸ್ಚಾರ್ಜ್ ಪ್ರಕ್ರಿಯೆ ಆರಂಭ ಆಗಿರೋದ್ರಿಂದ ಯಾವುದೇ ಕ್ಷಣದಲ್ಲೂ ಕೂಡ ದರ್ಶನ್ ಡಿಸ್ಚಾರ್ಜ್ ಆಗಬಹುದು.